ಸೊ ಬಿಗ್ ಬಾಸ್ ಹೋಗಿ ಬಂದಾದ್ಮೇಲೆ ಯಾವ ರೀತಿ ರಿಸೀವ್ ಮಾಡ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಸಿಕ್ಕಾಪಟ್ಟೆ ಒಳ್ಳೆ ಥರ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಪ್ರತಿಯೊಬ್ಬರು ಬಂದು ಅವ್ರ ಮಗಳ ಥರನೇ ಮಾತಾಡಿಸ್ತಾ ಇದ್ದಾರೆ, ಅವ್ರ ಮನೆಯಲ್ಲಿ ಒಬ್ಬ ಸದಸ್ಯೆ ಥರನೇ ಮಾತಾಡಿಸ್ತಾ ಇದ್ದಾರೆ. ಸೊ ಅದನ್ನು ನೋಡಿ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಸೊ ಒಬ್ಬ ಸೆಲೆಬ್ರಿಟಿಯಾಗಿ ನೋಡಿ ಮಾತಾಡ್ಸೋದು ಅದು ಬೇರೆ, ಇಲ್ಲಿವರೆಗೂ ಅದು ಆಗ್ತಾ ಇತ್ತು. ಬಟ್ ಇವಾಗ ಇನ್ನು ಮುಂದೆ ಏನು ನಡೀತಾ ಇದೆಯೋ ಅವ್ರು ಮಾತಾಡಿಸೋ ರೀತಿ ಇರ್ಬೋದು, ಅವನು ಮನೆ ಸದಸ್ಯೆ ಥರ ಮಾತಾಡಿಸ್ತಾ ಇದ್ದಾರೆ. ಅದು ತುಂಬಾ ಇನ್ನೂ ಖುಷಿ ಕೊಡ್ತಾ ಇದೆ. ಸೊ ಬಿಗ್ ಬಾಸ್ ಡಿಸಿಷನ್ ರೈಟ್ ಆರ್ ರಾಂಗ್? ಈಗ ಹೊರಗಡೆ ಬಂದಿದ್ದೀರಾ, ಏನು ಅನ್ನಿಸ್ತಾ ಇದೆ ನಿಮಗೆ? ಹೋಗಿದ್ದು ಒಳ್ಳೇದು ಅನ್ನಿಸ್ತಾ ನಿಮಗೆ? 100%. ಬಿಕಾಸ್ ಬಿಗ್ ಬಾಸ್ ಅನ್ನೋ ವೇದಕ್ಕೆ ಅದು ರೈಟ್ ಆರ್ ರಾಂಗ್ ನಾವು ಮಾಡ್ಕೊಳ್ಳೋದು. ಒಳಗಡೆಯಿಂದ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೋ ಅದನ್ನು ನಾವು ರೈಟ್ ಆರ್ ರಾಂಗ್ ನಾವು ಮಾಡ್ಕೊಳ್ಳೋದು. ಸೊ ಬಿಗ್ ಬಾಸ್ ಅನ್ನೋ ವೇದಿಕೆ ಲಕ್ಷಾಂತರ ಜನ ಹೋಗೋಕ್ಕೆ ಅದನ್ನು ವೇಟ್ ಮಾಡ್ತಾ ಇರ್ತಾರೆ ಕಂಟೆಸ್ಟೆಂಟಾಗಿ. ಅದರಲ್ಲಿ ನಾನು ಸೀಸನ್ 11 ಹೋಗಿದ್ದೀನಿ ಅನ್ನೋದು ನನಗೆ ಒಂದು ಪ್ರೌಡ್ ಫೀಲಿಂಗ್ ಇದೆ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆ್ಯಂಡ್ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಲೈಫ್ ಲೆಸನ್ಸ್ನ ಕಲಿಸ್ಕೊಡುವಂಥ ಒಂದು ವೇದಿಕೆನೂ ಆಗುತ್ತೆ. ನಿಮಗೆ ಅಷ್ಟೇ ಫೇಮ್ ತಂದುಕೊಡುತ್ತೆ. ಆ್ಯಂಡ್ ಇದನ್ನು ಹೇಗೆ ನೀವು ಉಪಯೋಗಿಸ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು ಆ ಥರ.